ಆಕಾಶವಾಣಿ. ಇನ್ನು ಮುಂದೆ ಕವಿ, ನಾಟಕಕಾರ ಹಾಗೂ ಸಾಹಿತಿಗಳಾದ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಅಣತಿ ಎನ್ನುವ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದು ಶಿವಮೊಗ್ಗದಲ್ಲಿ ವಾಸವಿದ್ದು 5 ದಶಕಗಳನ್ನು ಪೂರೈಸಿ ಶಿವಮೊಗ್ಗದವರೇ ಆಗಿ ಕತೆಗಾರ, ನಾಟಕಕಾರ, ಸಾಹಿತಿ ಮತ್ತು ವಿವಿಧ ಪ್ರಕಾರದ ಸಾಹಿತ್ಯಗಳಲ್ಲಿ ಕೈಯಾಡಿಸಿದಂಥವರು, ವಿವಿಧ ವಿಷಯಗಳ ವಿಷಯ ತಜ್ಞರಾಗಿ ಭಾಗವಹಿಸಿ ಜನಮಾನಸದಲ್ಲಿ ಉಳಿದಂತಹ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗಿನ ಮಾತುಕತೆಯನ್ನು ನೀವು ಹಿಂದಿನ ವಾರ ಕೇಳ್ತಾ ಇದ್ರಿ. 90 ವರ್ಷ ವಯಸ್ಸಾದರೂ ಕೂಡ 16ರ ಹರೆಯದ ವಾಯ್ಸನ್ನು ಇಟ್ಟುಕೊಂಡಂತಹ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗಿನ ಮುಂದುವರೆದ ಮಾತುಕತೆಯನ್ನು ನಿಮಗೆ ಈ ವಾರ ಕೇಳಿಸ್ತೀವಿ ಅಂತ ಹೇಳಿದ್ವಿ. ಸತ್ಯನಾರಾಯಣರಾವ್ ಅಣತಿ ಅವರೇ, ಪುನಃ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ತಾವು ಹಿಂದಿನ ವಾರ ಮಾತನಾಡ್ತಾ ಇರಬೇಕಿದ್ರೆ ತಮ್ಮ ಹೊನ್ನಾವರದ ಜೀವನಾನುಭವದ ಕಥೆಯನ್ನು ಹೇಳ್ತಾ ಇದ್ರಿ. ಹೊನ್ನಾವರದಲ್ಲಿ ತಾವು ಕೆಲಸ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆದಂತಹ ಅನುಭವಗಳೊಂದಿಗೇ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನು ಸಮುದ್ರ ನೋಡಿದ್ದಿಲ್ಲ. ಮಲೆನಾಡಿನವರಿಗೆ ಸಮುದ್ರ ಹೇಗೆ ಕಾಣಿಸುತ್ತೆ? ಅದೇ ವಿಶೇಷ. ಹೊನ್ನಾವರಕ್ಕೆ ಹೋಗಿ ಇಳ್ಕೊಂಡೆ. ರಾತ್ರಿ ಎಲ್ಲ ಬೋರನ ಶಬ್ದ, ಸಮುದ್ರದ ಶಬ್ದ, ಬೋರ್ಗರೆತ. ನಾನು ಬೆಳಗ್ಗೆ ನಿದ್ದೆನ ಸಾಲದು ಆಗ್ಬಿಡ್ತು ನನಗೆ. ಬೆಳಗ್ಗೆ ಇದ್ದ ನಮ್ಮ ಅಟೆಂಡರ್ ಬಂದ, ಅಲ್ಲಯ್ಯ ಏನೆಯ ರಾತ್ರಿ ಎಲ್ಲ ದೊಡ್ಡದಾಗಿ ಬೋರ್ ಅಂತ ಶಬ್ದ ಇರುತ್ತೆ, ಇಲ್ಲಿ ಏನು ಗಲಾಟೆ ನಡೀತಿತ್ತು ಅಂತ ಕೇಳಿದೆ. ಅವನು ನಗೋಕ್ಕೆ ಶುರು ಮಾಡ್ದ. ಸರ್, ಅದು ಸಮುದ್ರದ ಮೊರತ ಸರ್, ಅದು ಹಾಗೆ ಕೇಳಿದೆ ನಿಮಗೆ ಅಂತಂದು. ಎಷ್ಟು ದೂರ ಇದೆ ಅಂತ. ಇಲ್ಲೇ ಹತ್ತಿರ, ಸಂಜೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಂದ. ಸಮುದ್ರವನ್ನು ನೋಡಿಬಿಟ್ಟು ನಾನು ಆಶ್ಚರ್ಯಚಕಿತ ನಾನು. ಯಾಕೆಂದರೆ ಸಮುದ್ರ ಅಂತ ಕೇಳಿದ್ದೆ ಕಾವ್ಯಗಳಲ್ಲಿ, ಆದರೆ ಅವು ನೋಡಿತ್ತಿಲ್ಲ. ಹೇಗಿದೆ ಅಂತ ಗೊತ್ತೇ ಇರಲಿಲ್ಲ. ಹೊನ್ನಾವರ ಟು ಕಾರವಾರ ಜೀಪ್ನಲ್ಲಿ ಓಡಾಡೋಕ್ಕೆ ಬೇಕಾದಷ್ಟು ನನಗೆ ಅವಕಾಶಗಳಿತ್ತು. ಅಲ್ಲಿ ಓಡಾಡ್ತಿದ್ದಾಗಲ್ಲ ಈ ಸಮುದ್ರ ಕಣ್ಣು ಮುಚ್ಚಾಲೆ ಆಡೋದು. ಅದೇನಪ್ಪ ಅಂದರೆ ಇಲ್ಲಿ ಕಾಣೋದು, ಅಲ್ಲಿ ಮಾಡೋದು, ಅಲ್ಲಿ ಮರೆಯಾಗೋದು, ಇಲ್ಲಿ ಮರೆಯಾಗೋದು ಅನ್ನೋದು. ಅಲ್ಲಿಂದ ನನಗೆ ಆ ಸಮುದ್ರದ ಮರೆತ ಕೇಳಿಸ್ತಿತ್ತು. ಗುಡ್ಡ ಕಾಡು, ಅದರ ವಿಶೇಷತೆನೇ ಅದು. ಸತ್ಯನಾರಾಯಣವರೇ, ನೀವು ಅಲ್ಲಿಂದ ಹೊನ್ನಾವರದಿಂದ ಕಾರವಾರದವರೆಗೆ ಹೋಗ್ತಾ ಇದ್ರೆ ಎಡಗಡೆಯಲ್ಲಿ ಸಮುದ್ರ, ಬಲಗಡೆಯಲ್ಲಿ ಗುಡ್ಡ. ಇಷ್ಟು ಜೊತೆಗೆ ತುಂಬ ಸುಂದರವಾದ ಹುಡುಗಿಯರು, ಕೊಂಕಣಿಗಳು ಜಾಸ್ತಿಯಲ್ಲಿ. ಹೌದು. ಇದ್ರ ಜೊತೆಗೆ ನಮ್ಮಲ್ಲಿ ನಾನು ಲವ್ ಮಾಡೋದು ಹುಡುಗಿ ಅಲ್ಲೇ ಇದ್ಲು, ಕೆಲಸ ಮಾಡ್ಕೊಂಡಿದ್ಲು ನನ್ನ ಜೊತೆ, ನೆನಪಾಗ್ತಾ ಇತ್ತು. ಇದೆಲ್ಲ ಸೇರಿಕೊಂಡು ಹಾಗೆ ಬರ್ಕೊಂಡು ಹೋಗಿದೆ. ನಾನು ಹೆಚ್ಚು ಕಮ್ಮಿ ಎಲ್ಲ ಪದ್ಯಗಳು ಬರೀ ಊಹಾಪೋಹವೇ ಅಲ್ಲ, ಅನುಭವದ ಮೂಸೆ. ಹೌದು. ಅವೆಲ್ಲವೂ ಕೂಡ ನನ್ನ ಎದುರಿಗೆ ಬಂದದ್ದು. ವ್ಯಕ್ತಿಗಳಿರ್ಬೋದು, ಒಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಮರದ ಬಗ್ಗೆ ಬರೆದಿದ್ದೇನೆ. ಶಿವಮೊಗ್ಗದಲ್ಲಿ ಪಾರ್ಕ್ ಇದೆ, ಅಲ್ಲಿ ನಮ್ಮ ಸರ್ಕ್ಯೂಟ್ ಹೌಸ್ ಹತ್ರ ಭಾಳ ಸುಂದರವಾಗಿ ಮಾಡಿದ್ದಾರೆ. ಈಗ ಆ ಪಾರ್ಕಿಗೆ ಹೋಗ್ತಾ ಇದ್ದೆ. ಆ ಪದ್ಯ ಏನಾದರೂ ಆಗುವುದು, ಪದ್ಯದ ಹೆಸರೇ ಏನಾದರೂ ಆಗುವುದು. ಆಕಾಶಕ್ಕೆ ಮುಖ ಮಾಡಿ ನಿಂತು ಒಣಗಿದ ಮರ ಒಂದು ಧ್ಯಾನಿಸುತ್ತಿದೆ. ಒಣಗಿದ ಮರ ಒಂದು ಧ್ಯಾನಿಸುತ್ತಿದೆ. ನಿತ್ಯ ಮುಂಜಾನೆ ಹಿಂಡು ಹಕ್ಕಿಗಳು ಅಲುಗದೆ ಉಳಿದಿರುವ ಒಂದೆರಡು ಕೊಂಬೆಗಳ ಮೇಲೆ ಕುಳಿತು ಹಿಕ್ಕೆ ಹಾಕಿ ಚೆಲ್ಲಾಟವಾಡಿ ಪುರ್ರೆಂದು ಹಾರು ಹೋಗುತ್ತವೆ. ಬೊಡ್ಡೆಗೆ ಯಾರೋ ಹಾಕಿದ ಗರಗಸದ ಗುರುತು, ಬೊಡ್ಡೆಗೆ ಯಾರೋ ಹಾಕಿದ ಗರಗಸದ ಗುರುತು ಹಾಗೇ ಇದೆ. ತೊಗಟೆ ಸಿಗಿದು ನೀರು ಕಾಯಿಸಿ
ಸ್ನಾನ ಮಾಡಿದ್ದಾರೆ. ಬೆತ್ತಲೆ ನಿಂತ ಮರಕ್ಕೆ ನೆನಪಾದರೂ ಇದೆಯೇ ಮಳೆಗೆ ಮೈಯೊಡ್ಡಿ ಪುಳಕಗೊಂಡದ್ದು, ಸೂರ್ಯ ಚಂದ್ರರ ಕಿರಣದೊಡನೆ ಚಿನ್ನಾಟವಾಡಿದ್ದು, ಶಿಶಿರದಲ್ಲಿ ಎಲೆ ಉದುರಿ ಚೈತ್ರದಲ್ಲಿ ಚಿಗುರಿ ಹೂ ಬಿಟ್ಟು ಕಾಯಿ ಹಣ್ಣಾಗಿ ಹಕ್ಕಿಗಳಿಗೆ ಆಹಾರವಾದದ್ದು, ಸಿಡಿದ ಬೀಜ ಹರಡಿ ಮೊಳೆತು ಹೆಮ್ಮರವಾಗಿ ಬಿಡದದ್ದು, ನೆರಳಲ್ಲಿ ನಿಂತು ಪ್ರೇಮಿಗಳ ಸಲ್ಲಾಪ, ವಿರಹಿಗಳ ವಿಲಾಪ, ತಾ ಬಿಟ್ಟ ಉಸಿರನ್ನೇ ಉಸಿರಾಡುತ್ತಿದ್ದ ಜನ, ತಾ ಬಿಟ್ಟ ಉಸಿರನ್ನೇ ಉಸಿರಾಡುತ್ತಿದ್ದ ಜನ ಈಗ ಇನ್ನೇನು ಕೊರಡಾಗಿ ಯಾರದೋ ಮನೆಯ ಕಿಟಕಿ ಬಾಗಿಲಾಗಿ ಇಲ್ಲ ಅಲಂಕರಣದ ವಸ್ತುಗಳಾಗಿ ವಿಜೃಂಭಿಸುವುದು, ಇಲ್ಲ ಉರವಲಾಗಿ ಉರಿದು ಬೂದಿಯಾಗಿ ಮತ್ಯಾವುದೋ ಮರಕ್ಕೆ ಗಿಡಕ್ಕೆ ಗೊಬ್ಬರವಾಗುವುದು, ಏನಾದರೂ ಆಗುವುದು. ಇದನ್ನು ಕೇಳ್ತಾ ಇದ್ದಾರೆ ಸತ್ಯನಾರಾಯಣ ಅಣತಿಯವರೇ. ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ಹಾಯೆ ಹರಿಗೋಲಾದೆ ರಾಯ ಬೀರಿಗೆಯಾದೆ, ರಾಯರ ಕಾಲಿಗೆ ಮುಳ್ಳೊತ್ತು ಆದೆ ಎನ್ನುವಂಥ ಕವನವೂ ಕೂಡ ನೆನಪಾಗತ್ತೆ. ಅಂದರೆ ಮನುಷ್ಯನೊಬ್ಬನನ್ನು ಬಿಟ್ಟು ಮತ್ತು ಉಳಿದವರೆಲ್ಲರೂ ಕೂಡ ಬೇರೆಯವರಿಗೆ ಪರೋಪಕಾರಿಗಳಾಗ್ತಾರೆ ಅಂತ ಅನಿಸುತ್ತಾ? ಇವತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಇವತ್ತು ಒಂದು ಕಾಲದಲ್ಲಿ ಇತ್ತು ಹಾಗೆ. ಯಾಕೆಂದರೆ ನನಗೆ ಗೊತ್ತಿರುವಂತೆ ನನಗೆ ಹೊನ್ನಾವರದಲ್ಲಾಗಲಿ, ರಾಮದುರ್ಗ ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಹೋದಾಗ ನನಗೆ ನನ್ನ ಜೀವನಕ್ಕೆ ಅಲ್ಲಿ ಸಹ್ಯ ಮಾಡಿದವರೇ ಗೆಳೆಯರು. ಇಷ್ಟೇ ಅಲ್ಲ, ನಾನಲ್ಲಿದ್ದ ರಾಜೀನಾಮೆ ಕೊಟ್ಟು ಎಮ್ಮೆಗೆ ಹೋಗೋ ಸಮಯದಲ್ಲಿ ರಾಜೀನಾಮೆ ಕೊಟ್ಟು ಬಂದುಬಿಟ್ಟಿದ್ದೀನಿ. ಕೊಟ್ಟಾಗಿದೆ, ಎಮ್ಮೆಗೆ ಹೋಗ್ಬೇಕು, ಬಿಡುಗಡೆ ಆಗ್ತದೆ. ಅವತ್ತೊಂದು ದಿವಸ ಇಬ್ಬರು ಫ್ರೆಂಡ್ಸ್ ಇದ್ದರು. ಬಸವರಾಜ್ ಅಂತ ಒಬ್ಬರು ಗೊಬ್ಬರದ ವ್ಯಾಪಾರಿ, BA ಮಾಡಿದ್ರು. ಅವ್ರು ತುಂಬ ಫ್ರೆಂಡ್ ಆಗಿದ್ದರು. ಅವರು ಅಣ್ಣಾರಾವ್ ಗಣಮುಖಿ ಅಂತ ಒಬ್ಬ ಸಿಂಡಿಕೇಟ್ ಮ್ಯಾನೇಜರು. ಇಬ್ಬರು 3 ಜನ ಕೂತ್ಕೊಂಡು ಕಾಫಿ ಕುಡಿತಿದ್ದು. ಅವ್ರಿಗೆ ಯಾವಾಗ ನಾಳೆ ಸಹ ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ, ನಿಮ್ಮನ್ನೆಲ್ಲ ಬೀಡ್ಕೊಟ್ಟು. ಯಾಕೆಂದರು ಹೀಗೆ ಅಂತಂದ. ಅವ್ರಿಗೆ ಆಶ್ಚರ್ಯ ಆಯಿತು. ಏನ್ರಿ ದುಡ್ಡಿಗೆ ಅಷ್ಟೊಂದು ದುಡ್ಡಿದೆಯಾ ನಿಮಗೆ, MA ಮಾಡೋಕ್ಕೆ ಹೋಗ್ತಿದ್ದಾರಲ್ಲ ಸೀಟ್? ಸದ್ಯಕ್ಕಂತೂ ಕೈಯಲ್ಲಿ ದುಡ್ಡಿಲ್ಲ, ಈ ತಿಂಗಳು ಸಂಬಳ ಮಾಡಿದ್ದೀನಿ, ಹೋಗ್ತಿದ್ದೀನಿ, ಮುಂದೆ ನೋಡೋಣ ಅಂತಂದೆ. ಆ ಅಣ್ಣಾರು ಗಣಮಿಕೆ ಏನು ಹೇಳಿದ್ರು ಗೊತ್ತಾ? ನಾನು ಬ್ಯಾಂಕಿನಿಂದ ಸಾಲ ಕೊಡಿಸಿರು ತಗೋತೀರಾ ಅಂದರು. ನನಗೆ ಆಶ್ಚರ್ಯ ಆಯಿತು. ಯಾವ 9 ತಿಂಗಳು ಪರಿಚಯದಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದು. ಆದರೆ ಒಬ್ಬರು ಶೂರಿಟಿ ಬೇಕು. ಅವರು ಲೋಕಲ್ ಮ್ಯಾನ್, ಪ್ರೆಸ್ಟೇಜಿಯಸ್ ಮ್ಯಾನ್. ಆ ಬಸವರಾಜನ್ನವರು ನಾನು ಹಾಕ್ತೇನೆ ರೀ ಅಂದರು, ಶೂರಿಟಿ ಸಿಗ್ನೇಚರು. ಈ ಘಟನೆ ಕೇಳಿದಾಗ ಈ ಜನ ಎಷ್ಟು ಒಳ್ಳೆಯವರು ಇರಬಹುದು. ಆಮೇಲೆ ಒಂದು ಸತ್ಯನಾರಾಯಣತಿಯವರೇ, ಕೊಂಕಣ ನಾಡಿನಿಂದ ತಾವು ಬಯಲುಸೀಮೆಗೆ ಎಂಟ್ರಿ ಆದ್ರಿ MA ಮಾಡೋದಕ್ಕೆ. ಬಯಲುಸೀಮೆಗೆ ಹೋಗ್ತಾ ಇದ್ದಾಗಲೇ ಆಕಾಶವಾಣಿಯು ಕೂಡ ತಮ್ಮ ಸಂಪರ್ಕಕ್ಕೆ ಬಂದುಬಿಡ್ತು. ಆಕಾಶವಾಣಿ ಸಂಪರ್ಕಕ್ಕೆ ಬಂದದ್ದು ಮೊದಲು ಧಾರವಾಡದಲ್ಲಿ. ನಾವು ಅಲ್ಲಿ ನಾಟಕ ಮಾಡಿದಾಗ ನಮ್ಮನ್ನು ನೋಡಿ ಕರೆದು, ನಾಳೆ ದಿವಸ ಬರ್ತೀನಪ್ಪ ಅಂತ ಕೇಳಿದರು. ಹೋದೆ. ಅವರ ಹೆಸರು ಮರ್ತೋಗಿದೆ. ಲೇಡಿ ಇಬ್ಬರು ನಾಟಕ ಮಾಡಿಸ್ತಾಯಿದ್ರು. ಯಮುನಾಮೂರ್ತಿಯವರು ಇರಬೇಕು. ಅವರು ನಾಟಕ ಮಾಡ್ತೀಯಾ ಅಂತಂದರು. ಇನ್ನು ನೋಡಿದ್ದೀರ ನೀವು ನೆನ್ನೆ ಸಹ, ಬಟ್ ಮಾಡಬಹುದು, ಆಕಾಶವಾಣಿ ಬರೀ ಮಾತು ಬೇಕಲ್ಲ, ಮಾಡ್ಬೋದು ಅಂತಂದೆ. ಹಾಗಾದರೆ ನಾಡಿದ್ದು ಬಾ, ಒಂದು ರೆಕಾರ್ಡಿಂಗ್ ಕೊಡ್ತೀನಿ, ಮೆಟೀರಿಯಲ್ ಎಲ್ಲ ಕೊಡ್ತೀನಿ, ಇಲ್ಲೇ ಮಾಡ್ಕೊಂಡು ಮಾಡು ಅಂತಂದರು. ಭಾಳ ಖುಷಿ ಆಯಿತು ನನಗೆ. ಹೋದೆ, ರೆಕಾರ್ಡ್ ಮಾಡಿದೆ.
ಅವರು ಖುಷಿಪಟ್ಟರು. 10 ರೂಪಾಯಿನ ಚೆಕ್ ಕೊಟ್ಟರು. ನನಗೆ ಮೊಟ್ಟ ಮೊದಲು ಆಕಾಶವಾಣಿಯಿಂದ 10 ರೂಪಾಯಿನ ಚೆಕ್ ಸಿಕ್ಕಿದ್ದು ಧಾರವಾಡದಲ್ಲಿ. ಅದು ಸಾವಿರಾರು ರೂಪಾಯಿಗೆ ಹೋಗಿದೆ, ಬೇರೆ ಆ ಪ್ರಶ್ನೆ ಬೇರೆ. ಹಾಗಾಗಿ ಅಲ್ಲಿಂದ ಬಂದ ಸಂಪರ್ಕ ಭದ್ರಾವತಿಗೆ ಆಕಾಶವಾಣಿಯಲ್ಲಿ ನನ್ನ ಸಹಧರ್ಮಿಣಿ ಪ್ರಭಾವತಿಯವರು 4 ವರ್ಷ ಅನೌನ್ಸರ್ ಆಗಿದ್ದರು. ಅವ್ರ ಜೊತೆ ಇದ್ದಾಗ ಇಲ್ಲೇ ಇದ್ದೆ. ಆ ಕಾಲದಲ್ಲಿ ಹಿರೇಮಠರವರು, DS ನಾಗಭೂಷಣ ಇವರೆಲ್ಲ ಹತ್ತಿರದಲ್ಲಿ ತುಂಬ ಬಂದು ಹೋಗೋ ಮಾಡೋದು. ಇವರೆಲ್ಲ ನನ್ನ ಕೈಲಿ ಅನೇಕ ಫಸ್ಟ್ಗಳನ್ನು ಮಾಡಿಸಿದರೆ ಇದೇ ಥಿಯೇಟ್ರ್ನಲ್ಲಿ. ಈ ಥಿಯೇಟ್ರಲ್ಲಿ ಐತಿಲ್ಲ, ಅಲ್ಲಿ ಸುಣದಳ್ಳಿಯಲ್ಲಿತ್ತು. ಹೌದು. ಒಂದು ಚಿಂತನ 3 ಪೀಸ್ ಬರ್ಕೊಡ್ಬೇಕು, ಅದನ್ನು ಬರ್ಕೊಟ್ಟೆ DS ನಾಗಭೂಷಣ್ಗೆ. ಇನ್ನೊಂದು ದುರ್ಬಲ ವರ್ಗದವರು ಇದನ್ನು ಆ ಹಿರೇಮಠರಿದ್ದಾಗ ಬರ್ಕೊಟ್ಟೆ. ಎರಡೂ ತುಂಬ ಇದು ದುರ್ಬಲ ವರ್ಗದವರು ಇದು ಅಂತೂ ಇಡೀ ಬೆಂಗಳೂರಿಗೂ ಹೋಗಿ ಸಾಕಷ್ಟು ಸಲ ಪ್ರಸಾರವಾಗಿದೆ. ಹೀಗಾಗಿ ನನಗೆ ಆಕಾಶವಾಣಿಗೆ ನನ್ನ ಮಡದಿ ಮೂಲಕವೂ ಎಲ್ಲ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸು ನಮ್ಮ ಚಿಕ್ಕಮ್ಮಿ ನಮ್ಮ ಮನೆಗೆ ಬರೋರು. ರಿಸ್ವಿ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ದರು, ಅವರು ಬಂದಿದ್ದರು. ಪ್ರೊಫೆಸರ್ ನೋಡಬೇಕು ಬಂದೆ ಅಂತ ಹೇಳಿ ಬಂದು ಕಾವ್ಯ ಕೊಡು. ನೀವು ಇಷ್ಟೆಲ್ಲ ಹೇಳಿದ ಸತ್ಯನಾರಾಯಣ, ನಿಮ್ಮ ಹಳೆಯ ಈ ಒಂದು MA ಮಾಡುವಿನ ಪೂರ್ವ ಇತಿಹಾಸವನ್ನು ಹೇಳಿದ್ರಿ. ಪ್ರೊಫೆಸರ್ ಆದ್ರ ಕಥೆಯನ್ನು ಹೇಳ್ತಾನೆ ಇಲ್ಲ. ಪ್ರೊಫೆಸರ್ ಆಗಿ ಬಂದ ಮೇಲೆ ನಾನು ಶಿವಮೊಗ್ಗದಲ್ಲಿ, ಅದಕ್ಕಿಂತ ಮುಂಚೆ ಚಳ್ಳಕೆರೆಯಲ್ಲಿ ಒಂದು ನಾಟಕ ಆಡಿಸಿದ್ದೆ. ಅದರಲ್ಲಿ ನಾನು, ನನ್ನ ಮಡದಿ, ಇನ್ನು 3 ಜನದ್ದು ಲಂಕೇಶನ ನಾಟಕ ಅದು. ಅದನ್ನು ಮಾಡಿಸಿ ಅಲ್ಲೊಬ್ಬರು ಇಂಡಸ್ಟ್ರಿಯಲಿಸ್ಟರು ಫ್ರೆಂಡ್ ಆಗಿದ್ದರು. ಅವರು ಕುರ್ಚಿ ಬೆಂಚು ಎಲ್ಲ ಕೊಟ್ಕೊಂಡು ನನಗೆ ಕೊಟ್ಟು ಕಳಿಸಿದ್ರು. ಅದನ್ನು ತಂದು ಇಟ್ಕೊಂಡಿದ್ದೀನಿ ಶಿವಮೊಗ್ಗದಲ್ಲಿ. ಹೀಗೆ ನಾಟಕ ಬೆಳೀತಾ ಬಂತು. ಶಿವಮೊಗ್ಗಕ್ಕೆ ಬಂದಮೇಲೆ ಮೊಟ್ಟ ಮೊದಲು ನನಗೆ KV ಸುಬ್ಬಣ್ಣಿಂದ ಒಂದು ಪತ್ರ ಬಂತು. ನೀವು ಶಿವಮೊಗ್ಗ DVS ಕಾಲೇಜಿಗೆ ಉಪನ್ಯಾಸಕರಾಗಿ ಬಂದಿರುವುದು ಕೇಳಿ ಸಂತೋಷ ಆಯಿತು. ನಾವು ಅದ್ಯಾವುದು ಡೇಟು ಒಂದು ಅವತ್ತು ಸೂಳೆ ಸನ್ಯಾಸಿ ಭಗವದ್ದಜ್ಜುಕುಯ್ಯ ಎನ್ನುವ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಮಾಡಿದ್ದೀನಿ. ಅದನ್ನು ಮೊಟ್ಟ ಮೊದಲ ಆ ಥಿಯೇಟ್ರ್ನಲ್ಲಿ ಆಡ್ತಿರೋ ನಾಟಕ. ಶಿವರಾಮ್ ಕಾರಂತ ರಂಗಮಂದಿರ ಕಟ್ಟಿದ್ರು. ಅದನ್ನು ಅಲ್ಲೇ ಆಡಿದರೆ ಬಂದು ನೋಡ್ಕೊಂಡು ಹೋಗ್ಬೋದು ನಮ್ಮ ಜೊತೆ ಇದ್ದು ಅಂತ ಬರೆದಿದ್ರು. ಭಾಳ ಖುಷಿಯಾಯಿತು, ಹೋದೆ. ಅದಕ್ಕೆ ಮುಂಚೆ ಅಡಿಗರು ಅಲ್ಲೇ ಇದ್ದರು ಸಾಗರ್ ಕಾಲೇಜಲ್ಲಿ. ಅವರು ನನ್ನ 2 ಪದ್ಯಗಳನ್ನು ಪ್ರಕಟ ಮಾಡಿದರು. ಅದೇ ಸಮಯದಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರಬುದ್ಧ ಕರ್ನಾಟಕ ಅಂತ ಒಂದು ಪತ್ರಿಕೆ ಬರೆದು ಅವರು ಪ್ರಕಟಿಸಿದರು. ಈ ಎಲ್ಲ ಪ್ರಕಟಣೆಗಳು ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದು ಧಾರವಾಡದಲ್ಲಿ ಹಿಪ್ಪೇ ಮರ ಕವಿತೆ ಪ್ರಜಾವಾಣಿಯಲ್ಲಿ ಬಂದರೆ ಐ ವಾಸ್ ಎ ಹೀರೋ ಇನ್ ಯೂನಿವರ್ಸಿಟಿ ಕ್ಯಾಂಪಸ್. ಹೀಗೆ ಬೆಳೆದವನು ನಾನು. ಇಲ್ಲಿ ಬಂದು 7 ನಾಟಕಗಳನ್ನು ಆಡಿಸೆ. ಅದರಲ್ಲಿ ಮೊದಲನೇ ನಾಟಕ ಚಾರ್ವಾಕ. ಎಸ್. ಈ ಚಾರ್ವಾಕ ಬರೆಸಿದವರು ಯಾರಪ್ಪ ಅಂದರೆ, ಅದು ಕಸ್ತೂರಿಯಲ್ಲಿ ಒಂದು ಕತೆ ಬಂದಿತ್ತು. ಆ ಕತೆ ಓದಿದ್ದೆ ಅಷ್ಟೆ. ಒಬ್ಬರು ಹರಿಕೃಷ್ಣ ಅಂತ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಾಟಕ ಮಾಡ್ತಿದ್ರು ಬೆಂಗಳೂರಿನಲ್ಲಿ. ಶಿವಮೊಗ್ಗ ಟ್ರಾನ್ಸ್ಫರ್ ಬಂದುಬಿಟ್ಟಿದ್ರು. ನಮ್ಮ ಮನೆ ಪಕ್ಕದಲ್ಲಿದ್ದರು. ನೀವು ಒಂದು ನಾಟಕ ಬರ್ಕೊಡ್ಬೇಕು ಅಂದರು. ಯಾವುದು ಅಂತಂದೆ. ಕಸ್ತೂರಿನಲ್ಲಿರೋದು, ಅದನ್ನು ನಾಟಕ ಮಾಡಿ ನಾನು ಮಾಡಿಸ್ತೀನಿ ಅಂದರು. ಹೋಗ್ರಿ ಬರೆಯೋಬೋನೆ, ನನಗೆ ಪದ್ಯ ಬರೆಯೋದು ಗೊತ್ತಿತ್ತು, ಇದು ಗೊತ್ತಾಗ್ತಾ ಇಲ್ಲ ಅಂತಂದೆ. ಆಮೇಲೆ ಕೂತ್ಕೊಂಡು ಮತ್ತೆ ಓದಿ ಮೇಲೆ
ಅದನ್ನು ಬರೆದೆ. ಚಾರ್ವಾಕ ಆಯಿತು, ಆ ನಂತರದಲ್ಲಿ ಭೂಮಿ ಹುಣ್ಣಿಮೆಯ ಹಾಡು ಅಂತ ಬಂತು. ಭೂಮಿ ಹುಣ್ಣಿಮೆ ಹಾಡು ಇಲ್ಲಿಯ ಕಾಗೋಡು ಸತ್ಯಾಗ್ರಹದ ವಸ್ತು ಅದು. ಅಲ್ಲಿ ಹೋಗಿದ್ದೆ, ಅಲ್ಲಿ ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದವ್ರನ್ನೆಲ್ಲ ಮೀಟ್ ಮಾಡಿದ್ದೆ. ಅದರ ಗಣಪತಿಯಪ್ಪನ ನಡೆಸಿದವರು ಅವರಿದ್ದರು. ಅವರನ್ನೆಲ್ಲ ಮೀಟ್ ಮಾಡಿಸಿ ಬಂದು ಒಂದು ಕವನ ಸಂಕಲನವನ್ನು ಬರೆದೆ. ಅದು ಧಾರವಾಡದಲ್ಲಿ ಪ್ರಕಟಗೊಂಡಿತು ಮನೋಹರ ಗ್ರಂಥಮಾಲದಲ್ಲಿ. ಅದನ್ನು ಬಿಡುಗಡೆ ಮಾಡಿದವರು ರಾಜೀವ್ ತಾರಾನಾಥ್. ಅವತ್ತು ಒಂದು ಮಜಾ ಆಯಿತು. ಈ ಕವಿಗಳಿಗೆ ಯಾರೂ ಗುರುಗಳಿಲ್ಲ, ಆದರೆ ನಮಗೆ ಸಂಗೀತಗಾರರಿಗೆ ಒಬ್ಬ ಗುರು ಇರ್ತಾನೆ. ಹಾಗೆ ನನಗೆ ಅಮ್ಜದ್ ಅಲಿ ಖಾನ್ ಅವರು ನನ್ನ ಗುರುಗಳು ಅಂತ ಹೇಳಿ ಭಾಷಣ ಪೂರೈಸಿದರು. ನಾನು ಹೇಳಿದೆ, ನಮಗೆ ಗುರುಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು, ಅವ್ರಿಗೆ ಗೊತ್ತಿಲ್ಲ ಸರಿಗೆ. ಯಾಕೆಂದರೆ ನಮ್ಮ ಮೊದಲನೆಯ ಗುರು ಪಂಪ, ಹೌದು, ಕುಮಾರವ್ಯಾಸ. ಇತ್ತೀಚೆಗೆ ನನಗೆ ಗುರುಗಳು ಒಡಿಗರು. ಇವರೆಲ್ಲರಿಂದ ಪದ್ಯ ಬರೆಯುವುದನ್ನು ಕಲಿತಾ ಹೋಗ್ತೀನಿ. ಪ್ರೇರಣೆ ಇರುತ್ತೆ. ಹೇಗೆ ಅಂದರೆ ಅವ್ರು ಬಂದು ಹೀಗೆ ಬರೀ ಇದು ಪದ ಬರೀ ಹೇಳಲ್ಲ, ಆದರೆ ಅವರು ಪದ್ಯ ಓದ್ತಾ 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 ನನಗೆ ಪ್ರೇರಣೆಗಳು ಬರ್ತದೆ. ಹೀಗಾಗಿ ಅಡಿಗರನ್ನು ಕುರಿತು ಕೂಡ ಪದ್ಯ ಬರೆದೆ. ಹೀಗಾಗಿ ಕವಿತೆಯ ನಡೀತು. ನಾಟಕಗಳನ್ನು 7 ನಾಟಕಗಳನ್ನು ಮಾಡಿದೆ. 7 ನಾಟಕಗಳನ್ನು ಮಾಡಿದ ಮೇಲೆ ಈ ಮೊದಲನೇ ನಾಟಕದಿಂದ ಶುರುವಾದದ್ದು ಈಗ ಮಕ್ಕಳ 3 ನಾಟಕಗಳು ಸೇರಿ 13 ನಾಟಕಗಳ ಸಂಕಲನ ಸದ್ಯದಲ್ಲೇ ಬೆಂಗಳೂರಿನಿಂದ ಪ್ರಕಾಶನ ಬರುತ್ತೆ. ಹೌದು, ತಮಗೆ ನಾಟಕ ಅಕಾಡೆಮಿಯ ತೀರ್ಪುಗಾರರ ಮೆಚ್ಚುಗೆ ಅಂತ ಪಡೆದಂಥದ್ದೊಂದು ಬಂತು. ಅದನ್ನೇ ಜೇತವನ ಅನ್ನುವಂಥದ್ದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗದೇನೆ ಹಿಂದಿಗೂ ಕೂಡ ಟ್ರಾನ್ಸ್ಲೇಟ್ ಆಗೋಯ್ತಲ್ಲ ಇದು. ಬುದ್ಧ ಇವತ್ತು ನನಗೆ ದೊಡ್ಡ ಗುರು, ಮೊದಲನೇ ಗುರು ಅಂತ ಅವರನ್ನೇ ಕರೆಯೋದಾದರೆ ಗುರು. ಅದು ಫಿಲಸಾಫಿಕಲ್ ಗುರು. ಅವರ ಬೋಧ್ಗಯಾಗಿ ಹೋಗಿದ್ದಾಗ ಒಂದು ಸಂಜೆ ಹೋದು ನಾನು ಅಷ್ಟು ನೋಡ್ಕೊಂಬಂದೆ. ನನಗೆ ಸಮಾಧಾನ ಆಗಲಿಲ್ಲ. ಮಾರನೇ ದಿವಸ ಮತ್ತೆ ನಾನು ನನ್ನ ಮಿಸ್ಸಸ್ಸು ಇಬ್ಬರೇ ಹೋದು. ಸುಮಾರು ಊಟ ಟೈಮ್ವರೆಗೂ ಅಲ್ಲೇ ನೋಡಿಕೊಂಡು ಬಂದೆ. ಅದು ನನ್ನ ಮನಸ್ಸಿನಲ್ಲಿ ತುಂಬ ಇದು ತಲವೇ ಇತ್ತು. ಈ ಜೇತವನ ಬರೆಯೋದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಬುದ್ಧನ ಕಸಿನ್ ಒಬ್ಬಿದ್ದ, ಇವನು ವಿರೋಧಿ. ಅವರಿಬ್ಬರಿಗೂ ನಡೆಯುತ್ತಿದ್ದಂತಹ ಸಂವಾದಗಳು ಅದು ಇದು ಎಲ್ಲ ನನ್ನ ತಲೆ ಒಳಗೆ ಕೆಲಸ ಮಾಡಿ ಬುದ್ಧನ ಬಗ್ಗೆ ಸಾಕಷ್ಟು ಸಾಹಿತ್ಯವನ್ನು, ಮಹಾಕಾವ್ಯವನ್ನು ಎಲ್ಲ ಓದ್ಕೊಂಡ ಮೇಲೆ ಅದನ್ನು ಬರೆದಿದ್ದು ನಾನು. ಅದಕ್ಕೆ ಹಿಂದಿಯಲ್ಲಿ ಭಾಷಾಂತರ ಕೂಡ ಆಯಿತು. ಆಮೇಲೆ ಹಡೆ ಏರಿಸಿದ ಸೂರ್ಯನ ಕುದುರೆ ಅಂತ ಇವರ ಅನಂತಮೂರ್ತಿಯವರ ಕಥೆಯನ್ನು ರಂಗರೂಪಕ್ಕೆ ತಗೊಬಂದ್ರಿ ತಾವು. ಹಾಗೆಯೇ ಕರ್ಪಾಲ ಒಂದು ಪ್ರಹಸನವನ್ನು ಮಾಡಿದ್ರಿ. ಹಾಗೆಯೇ ಪರಿಸಾರಕ ಅನ್ನುವಂಥದ್ದು ಬಂತು, ಹೂವಿನ ಸುಗ್ಗಿ ಬಂತು, ಕೊಳಲ ನ್ಯಾಯ ಬಂತು ಮಕ್ಕಳ ನಾಟಕ. ಹಾಗೆಯೇ ಶಾಂಪೂ ರಾಜ್ಕುಮಾರ್ನು ತಂದುಬಿಟ್ರಿ ನಾಟಕದಲ್ಲಿ. ಸಂತನಾಗದ ವಸಂತ ನಾವು ಆಗಲೇ ಮಾತಾಡಿದ್ವಿ. ಹಾಗೆಯೇ ಚರಕ ಸಂಹಿತೆ ಇದನ್ನು ಬರೆದು ಬಿಟ್ರಲ್ಲ, ಇದು ಹೇಗೆ ಇದು ಚರಕ ಸಂಹಿತೆದು? ಇವೆಲ್ಲ ಚರಕ ಸಂಹಿತೆ ಬರೆದು ಗಾಂಧಿ ಭವನಕ್ಕೆ ಬೆಂಗಳೂರಿಗೋಸ್ಕರ ಅವರು ನನ್ನನ್ನು ಒಂದು ಭಾಷಣಕ್ಕೆ ಕರೆದಿದ್ರು. ಆಗ ಭಾಷಣ ಮಾಡಿ ಗಾಂಧಿ ಬಗ್ಗೆ ಎಲ್ಲ ಗಾಂಧಿ ನನ್ನ ಫೇವರಿಟ್ಟು ಕೂಡ. ಗಾಂಧಿ ಹೌದು, ಬುದ್ಧನೂ ಹೌದು. ಆ ಬುದ್ಧನ ಓದ್ಕೊಂಡಿದ್ದವ್ರು ಗಾಂಧಿ, ಭಾಳ ಇದು ಮಾಡ್ಕೊಂಡಿದ್ದವರು ಗಾಂಧಿ ಬಗ್ಗೆ ಬರೀ ಕಾರಣ ಏನಪ್ಪ ಅಂದರೆ, ಇದನ್ನೆಲ್ಲ ಓದ್ಕೋತಾ ಇದ್ದಾಗ ನಾನು ಮೇಷ್ಟ್ರು ಬೇರೆ ಆ ಹುಡುಗರನ್ನೇ ಕ್ಯಾರೆಕ್ಟರ್ಗಳನ್ನು ಮಾಡಿಕೊಂಡು ನಾಟಕ ಬರೆದೆ. ಅದು ಕರಡು ತಯಾರಾಗಿತ್ತು. ಆ ಗಾಂಧಿ ಭವನದಲ್ಲಿ ಭಾಷಣ ಮಾಡಿ ಬರುವಾಗ ಕೇಳಿದೆ, ಮೇಡಮ್ ಒಂದು ಗಾಂಧಿ ಬಗ್ಗೆ ನಾಟಕ ಕೊಟ್ಟರೆ ಪ್ರಕಟಿಸಿದ್ರ ಅಂತ. ಅವರು ಪ್ರಕಟಿಸಿದರು. ಅದು ಚರಕ ಸಂಹಿತೆ ಅಂತ ಹೆಸರು. ಹಾಗೆ ಇತ್ತೀಚೆಗೆ ಬರೆದಂತಹ ನೀಲಾಂಜನೆ ಮಣಿಮೇಖಲೈ ಅನ್ನುವಂಥದ್ದಿದೆ. ಇನ್ನು ನೀಲಾಂಜನೆ ಮಣಿಮೇಖಲೈ ಇನ್ನೂ ಅಚ್ಚಾಗಬೇಕು. ಹೌದು, ಇನ್ನೂ ಅಚ್ಚಾಗಬೇಕು ಅಂತಂದರೆ ಅದು
ಸ್ವಲ್ಪ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ಕರಡು ಪ್ರತಿ ಸಿದ್ಧ ಇದೆ, ಹ್ಞೂ ಕರಡು ಪ್ರತಿ ಇದೆ, ಇನ್ನು ಮುಂದೆ ಅದು ಬರಬೇಕು. ಹಾಗೇನೆ ಬರಬೇಕು. ಅದು ಬರಲಿಕ್ಕೂ ಕಾರಣ ಹ್ಮ್ ಕಸ್ತೂರಿನಲ್ಲಿ ಒಂದು ಕತೆ ಬಂತು, ಹ್ಮ್ ಮಣಿಮೇಖಲೆ ಅಂತ. ಅದನ್ನು ಓದಿದ ಮೇಲೆ ನನಗೆ ಹಳೇದೆಲ್ಲ ನೆನಪಾಗಿ ಹೋಯಿತು. ಹ್ಮ್ ನನ್ನ ಮಡದಿ ಅದನ್ನು ಕಾಲೇಜಿನಲ್ಲಿ ಕಥೆಯಾಗಿ ಓದಿದ್ರು. ಹ್ಮ್ 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 ಅವ್ರು ಕಥೆ ಹೇಳಿದರು. ಆಮೇಲೆ ಮನು ಚಕ್ರವರ್ತಿ ಅಂತ ನನ್ನ ಗೆಳೆಯ, ವಿಮರ್ಶಕ ಗೆಳೆಯ ಬೆಂಗಳೂರಿನಲ್ಲಿ, ಅವನು ಕೇಳಿದೆ, ಹೇ ಅಣತಿ ನೀವು ನಾಟಕ ಬರೆದು ಕೊಡ್ಬೇಕು ನನಗೆ ಅಂತ ಅವರು ಶುರು ಮಾಡಿದರು. ನನ್ನ ಹೆಂಡತಿನೂ ಹೇಳ್ತಾಯಿದ್ರು. ಹೀಗಾಗಿ ಈಗ ಬರೆದಿದ್ದೀನಿ, ಇನ್ನೊಂದು ಸ್ವಲ್ಪ ತಿದ್ದುಪಡಿಗಳನ್ನು ಮಾಡಿ ಕೊಡ್ತೀನಿ. ಹಾಗೆಯೇ ತಾವು ಹಲವಾರು ಏರಿಯಾಗಳಲ್ಲಿ ಅಂದರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾಹಿತ್ಯ ಅಕಾಡೆಮಿಯಲ್ಲಿರ್ಬೋದು, ನಾಟಕ ರಚನಾ ಸಮಿತಿ ಶಿಬಿರಗಳಿರ್ಬೋದು, ಸೆಮಿನಾರ್ಗಳಿರ್ಬೋದು, ನೀನಾಸಂ ಸಾಹಿತ್ಯ ಅಧ್ಯಯನ ಶಿಬಿರದಲ್ಲಿರ್ಬೋದು, ಹಾಗೆಯೇ ತಾವು ಈಗಲೂ ಕೂಡ ಅಂದರೆ ಇತ್ತೀಚಿನ ದಿನದವರೆಗೂ ಕೂಡ ಮುಂಬೈ ಮಧುರೈ ವಿಶ್ವವಿದ್ಯಾನಿಲಯದಲ್ಲಿ ಗೆಸ್ಟ್ ಲೆಕ್ಚರ್ಗಳಾಗಿ ಹೋಗ್ತಾ ಇರ್ತೀರಿ. ಹಾಗೆಯೇ ಹೋಗಿದ್ದೆ, ದಕ್ಷಿಣ ಭಾರತದ ಕಾವ್ಯ ಭಾಷಾಂತರ ಕಮ್ಮಟ ತಿರುವನಂತಪುರಕ್ಕೆ ಹೋಗಿದ್ರಿ. ಹಾಗೆಯೇ ಯುಗಾಂತರ ರಂಗ ಸಂಸ್ಥೆಯ ಮೂಲಕ ಹಲವಾರು ನಾಟಕವನ್ನು, ಈಗ ಹೇಳಿದ ಚರ್ವಾಕ 7 ನಾಟಕಗಳನ್ನು ಆಡಿಸಿದ್ದು. ಹೌದು. ಅದರಲ್ಲಿ ಒಂದರಲ್ಲಿ ಮಾತ್ರ ನಾನು ಪಾತ್ರ ಮಾಡಿದ್ದು, ಇನ್ನು ಬಾಕಿದ್ರಲ್ಲಿ ಯಾವುದ್ರೂ ಮಾಡೋಕ್ಕಾಗ್ತೈತಿಲ್ಲ. ಪಾತ್ರ ಅಂತಂದ್ಬಿಟ್ರೆ ಸತ್ಯನಾರಾಯಣ ಮಾಡ್ತೇವ್ರೆ, ಹೆಣ್ಣು ವೇಷ ಮಾಡ್ತಾ ಇದ್ದವ್ರು ಇದಕ್ಕಿದಾಗ ನಿಲ್ಲಿಸ್ಬಿಟ್ರಲ್ಲ, ಯಾಕೆ? ಅದೇ ಆಶ್ಚರ್ಯ ನನಗೆ. ಹೆಣ್ಣು ವೇಷಗಳು ಬೇಜಾರಾಗ್ಬಿಟ್ಟು ಹೆಣ್ಣು ವೇಷಗಳನ್ನು ಮಾಡುವುದಿಲ್ಲ ಅಂತ ಬೆಂಗಳೂರಲ್ಲೇ ಹೇಳಿ ಬಂದಿದ್ದೆ ಗೆಳೆಯರಿಗೆ. ನಾನು ಸ್ವಲ್ಪ ಸುಂದರವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಜನ. ಹಾಗಂತ ನಾನು ಕನ್ನಡ ಮುಂದೆ ನಿಂತಾಗ ಅನಿಸುತ್ತೆ. ಅಲ್ಲ, ಈಗಲೂ ಸುಂದರವಾಗಿದ್ದೀರಿ. ಅದರಿಂದ ಹಾಸನದಲ್ಲಿ ನಾಟಕಗಳ ಕಾಂಪಿಟಿಷನ್ನಲ್ಲಿಗೆ ನನ್ನನ್ನು ಮೊಟ್ಟ ಮೊದಲು ಪಾತ್ರ ಮಾರಕ್ಕೆ ಕರೆದರು. ಆನಾ ಕೃಷ್ಣರಾಯರ ಸ್ವರ್ಣಮೂರ್ತಿ ಎನ್ನುವ ನಾಟಕವನ್ನು ನಾನು ಆಡಿಸ್ದೆ. ನಾನೇ ಪಾತ್ರವೂ ಹೌದು, ಡೈರೆಕ್ಟ್ರೂ ಆದೆ ನಾನು. ಅದರಲ್ಲಿ ಪಾತ್ರ ಮಾಡಿ, ಸೀತೆಯ ಪಾತ್ರವನ್ನು ಮಾಡಿ ಹೊರಗೆ ಬಂದರೆ ಜಡ್ಜಸ್ ಎಲ್ಲ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ. ಒಬ್ಬರು ತಳಕಿನ ವೆಂಕಣ್ಣಯ್ಯನವರ ಮಗ ನನ್ನ ಮೇಷ್ಟ್ರಿದ್ರು. ಏನಯ್ಯ ಇಷ್ಟು ಚೆನ್ನಾಗಿ ಹೆಣ್ಪಾತ್ರ ಮಾಡಲಿಕ್ಕೆ ನಾನು ಇದುವರೆಗೆ 10 ನಾಟಕ ನೋಡಿದ್ದೀನಿ, ಈ ಥರದ ನಾಟಕ ನೋಡಿಲ್ಲ ಬಾ ಅಂತ ಹೇಳಿ ಕರ್ಕೊಂಡೋಗಿ ಕಾಫಿ ಕೊಡಿಸಿ ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಕೊನೆ ಆಯ್ತದು. ಆಮೇಲೆ ತಮಗೆ ಕಂಪನಿ ನಾಟಕದ ವ್ಯಾಮೋಹ ಹುಟ್ಕೊಳ್ಳಿಲ್ವಾ ಸತ್ಯನಾರಾಯಣ ವಣತಿ ಅವರೇ? ಇಲ್ಲ, ಅದು ಸಾಧ್ಯವಾಗಿಲ್ಲ. ಈಗ ನನಗೆ ಇಬ್ಬರು ಹೊಡೆಯೋದು ಕಷ್ಟ, ಮರ್ತೋಗ್ಬಿಡೋದು. ಆಮೇಲೆ ಹೇಳಿದೆ, ನಾನೇನು ಪಾತ್ರ ಮಾಡಲ್ಲ, ನಿಮಗೇನು ಬೇಕಾದ್ರೂ ಮಾಡಿಕೊಡ್ತೀನಿ, ನಾಟಕ ಆಡಿ. ನಾಟಕದ ಪ್ರೇಮ ಇಲ್ಲಿಗಾಯಿತು. ಅದೇ ರೀತಿಯಲ್ಲಿ ಒಬ್ಬ ಬರಹಗಾರನಿಗೆ ಎಲ್ಲಿ ಹೋದ್ರೂ ಕೂಡ ಅಲ್ಲಿ ನೀವು ಒಂದು ಹೊಸದನ್ನು ನೋಡಿ ಬರವಣಿಗೆಯನ್ನು ಪ್ರೇರೇಪಿಸ್ಕೋತೀರಿ. ಅಮೆರಿಕ ಪ್ರವಾಸನೂ ಬರೆದ್ಬಿಟ್ರಿ ತಾವು. ಅಮೇರಿಕಕ್ಕೆ ಮಗ ಹೋದ್ಮೇಲೆ ಹೋಗಿ ನಾನು ನನ್ನ ಮಡದಿ ಹೋಗಿ 4-6 ತಿಂಗಳಿದ್ದು ಬಂದಿದ್ದೀವಿ. 2 ಸಲ ಹೋಗಿದ್ದೀವಿ, ಅದೆಲ್ಲಾಗಿದೆ. ಅಲ್ಲಿ ಇದ್ದಾಗ ಮಿನುಸ್ಕಿ ಅಂತ ಒಂದು ರಿವರ್ ಇತ್ತು. ಆ ಮಿನುಸ್ಕಿ ರಿವರ್ ಹತ್ರ ಹೋಗ್ತಾ ಇದ್ದು ದಿವಸ ನನ್ನ ಮಡದಿ ಎಲ್ಲ ಹೋಗ್ತಿದ್ದಾಗ ಅಲ್ಲಿ ಗೆಳೆಯರೆಲ್ಲ ಫ್ರೆಂಡ್ ಇದ್ದರು. ಅಲ್ಲಿ 8:15 ಗಂಟೆಗೆ ಸೂರ್ಯಾಸ್ತವಾಗೋದು. ಆ ಸೂರ್ಯಾಸ್ತವನ್ನು ನೋಡಿಕೊಂಡು ಬರ್ತಾ ಇರುವಾಗ ಪದ್ಯ ಹುಟ್ಟೋದು. ಬಾಸ್ಟನ್ನಿಂದ ವರ್ಮಾಂಟಿಗೆ ಹೋಗುವಾಗ ಬೆಳಗಿನ ಜಾವ ಒಂದು ದಿವಸ ಹೋದೆ. ಬೆಳಗಿನ ಜಾವ ಹೋದಾಗ ಅದೇ ಇದೆಲ್ಲ ಕ್ಯಾಪಿಟಲ್ ಅದೆಲ್ಲ ನೋಡ್ಕೊಂಬಂದ ಸೂರ್ಯ ಉದಯವನ್ನು ನೋಡಿದೆ. ಈ ಸೂರ್ಯೋದಯ ಚಂದ್ರೋದಯ ಕುವೆಂಪು ಹೇಳಿದ್ದಾರೆ, ದೇವರೋದಯ ಕಾಣೋ ಅಂತವ. ಕವಿ ಸಮಯ ಅಂತಲೂ ಹೇಳ್ತಾರೆ, ಕವಿ ಸಮಯ ಅಂತಲೂ ಹೇಳ್ತಾರೆ. ಆವಾಗ ಅಲ್ಲಿ ನನಗೆ ಕವಿತೆಗಳು ಹುಟ್ಟುಕೊಂಡು ಬಂದು, ಅಲ್ಲಿ ನನ್ನ ಮಡದಿ ಇಂಗ್ಲೀಷ್ ಪಾಠ ಮಾಡ್ತಿದ್ರು. ಒಬ್ಬರು ಲೈಬ್ರರಿಗೆ ಹೋಗ್ತಾ ಇದ್ದು, ಪಬ್ಲಿಕ್ ಲೈಬ್ರರಿಗೆ. ಅಲ್ಲಿ ಅವರು ಕ್ಲಾಸ್ಗೆ ಹೋಗೋರು, ನಾನು ಲೈಬ್ರರಿಗೆ ಕೂತ್ಕೊಂಡು ಪುಸ್ತಕ ಹುಡ್ಕೋವೆ. ಇಂಡಿಯನ್ ಸೆಕ್ಷನ್ಗೆ ಹೋದಾಗ
ಬಹುಶಃ ಗಾಂಧಿ ಬಗ್ಗೆ, ಹ್ಮ್ ನೆಹರು ಬಗ್ಗೆ, ಲಾಲಾ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಲ್ಲಿರುವಷ್ಟು ಪುಸ್ತಕಗಳು ಇಂಡಿಯಾದಲ್ಲೂ ಇಲ್ಲ, ಸಿಕ್ಕಲ್ಲ. ಯಾಕಂದ್ರೆ ನಾನು ಕಲ್ಕತ್ತಾದಲ್ಲಿ ದಿ ಬೆಸ್ಟ್ ಲೈಬ್ರರಿ ಅಲ್ಲೂ ನೋಡ್ಬಿಟ್ಟಿದ್ದೀನಿ. ಇಲ್ಲ, ಅಲ್ಲಿ ಇದ್ದಾಗ ಒಬ್ಬ FM ರೇಡಿಯೋ ನಡೆಸ್ತಾ ಇದ್ದವನು ಒಬ್ಬ ಪಾಠ ಮಾಡೋಕ್ಕೆ ಬರೋನು. ಅವನಿಗೆ ನನ್ನ ಪರಿಚಯ ಮಾಡಿಕೊಟ್ರು, ಕವಿ ಅಂತ ಹೇಳಿದರು. ಮಾರನೇ ದಿವಸ ಬಂದು ನೀವು ನಮ್ಮ ಸ್ಟುಡಿಯೋಕ್ಕೆ ಬರಬೇಕು ಅಂತ ಕರೆದ್ರು. ನಮ್ಮ ಸ್ಟುಡಿಯೋಕ್ಕೆ ಬರಬೇಕು, ನಿಮ್ಮ ಮೇಡಮ್ಮ ಬರ್ತಾರೆ, ಇಬ್ಬರೂ ಸೇರಿ 1 hour ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳಿದ್ರು. ಹೌದು. ಏನು ಮಾಡಬೇಕು ಅಂತಂದರೆ, ನೀವು ಏನು ಬೇಕಾದ್ರೂ ಮಾತಾಡ್ಬೋದು, 1 hour ನಿಮಗೆ ಬಿಟ್ಕೊಡ್ತೀವಿ. ಮಾರನೇ ದಿವಸ ಬಂದರು, ಅವರು ಇಬ್ಬರು ಬಂದರು, ನಮ್ಮ ಮನೆಯಿಂದಲೇ ಕರ್ಕೊಂಡು ಹೋದ್ರು ನನ್ನನ್ನು. ಅರ್ಧ ಗಂಟೆ ಅನೌನ್ಸ್ ಮಾಡಿದರು, ಎ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಫ್ರಮ್ ಇಂಡಿಯಾ ಈಸ್ ಸ್ಪೀಕಿಂಗ್ ಯು ಶಾರ್ಟ್ಲಿ, ವೆಯ್ಟ್ ಅಂತ ಹೇಳಿ ಅರ್ಧ ಗಂಟೆ ಅನೌನ್ಸ್ ಮಾಡಿ 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 ಆಮೇಲೆ ನನ್ನ ಕೈಗೆ ಮೈಕ್ ಕೊಟ್ಟರು. ಅಲ್ಲಿ ನಾನು ನಮ್ಮ ಅಣತಿ ಬಗ್ಗೆ ಹೇಳಿದೆ, ಶಿವಮೊಗ್ಗ ತೀರ್ಥಹಳ್ಳಿ ಬಗ್ಗೆ ಹೇಳಿದೆ, ಕುವೆಂಪು ಬಗ್ಗೆ ಹೇಳಿದೆ, ವಿಶ್ವೇಶ್ವರಯ್ಯನ ಬಗ್ಗೆ ಹೇಳಿದೆ. ಹೀಗೆ ಎಲ್ಲರ ಬಗ್ಗೆನೂ ಹೇಳ್ಕೊಂಡು ಬಂದು ಒಂದು ಪದ್ಯ ಓದಿದೆ. ಅದಕ್ಕೆ ಟ್ರಾನ್ಸ್ಲೇಷನ್ನು ಕೊಟ್ಟೆ. ಅದನ್ನು ಮೇಡಮ್ ಹಾಡಿದರು. ಹೀಗೆ 2-3 ಪದ್ಯಗಳು ನಾನು ಓದೋದು, ಅವರು ಹಾಡೋದು, ಹೀಗೆ ಇಬ್ಬರೂ ಸೇರಿ 1 ಗಂಟೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಬಂದವು. ಹೋಗಿ ಮಾರನೇ ದಿವಸ ಅವ್ರಿಗೆ ಫೀಡ್ಬ್ಯಾಕ್ ಬಂದಿದೆ, 1 CD ತುಂಬ ಕೇಳಬೇಕು ಅಂತಿದೆ. ಅದನ್ನು ನನಗೆ ಕೊಟ್ಟಿದ್ದಾರೆ, ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದೀನಿ ನಾನು. ತಮಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ. ನಿಮಗೆ ಚನ್ನರಾಯಪಟ್ಟಣ ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರಿ ತಾವು. ಹಾಗೆಯೇ ಕರ್ನಾಟಕ ಸಂಘ ಕೊಡಮಾಡುವಂಥ ದ.ರಾ. ಬೇಂದ್ರೆ ಕಾವ್ಯ ಪ್ರಶಸ್ತಿ ಬಂದಿದೆ. ಸಾಹಿತ್ಯ ಅಕಾಡೆಮಿಯ ಸುವರ್ಣ ಗೌರವ 2017ರಲ್ಲಿ ಬಂದಿದೆ. VC ಪ್ರತಿಷ್ಠಾನದ ಪುರಸ್ಕಾರ ಸಿಕ್ಕಿದೆ. ಕುವೆಂಪು ಶತಮಾನೋತ್ಸವ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ಬಂದಿವೆ. ಸತ್ಯನಾರಾಯಣ ಅಣತಿಯವರೇ, ತಮ್ಮ ವಯಸ್ಸು ಈಗ 90, ಆಕಾಶವಾಣಿ ಭದ್ರಾವತಿಗೆ ಈಗ 60. ಅಂದರೆ ಇಬ್ಬರು ಒಂಥರ ಹರೆಯದಲ್ಲಿ ಇದೀವಾ? ನಮ್ಮ ವಯಸ್ಸು 90, ಆದರೆ ವಾಯ್ಸು 20. ಭಾಳ ಖುಷಿ ಆಯಿತು ನನಗೆ, ಯಾಕೆಂದರೆ ನನ್ನ ವಾಯ್ಸ್ ಇಷ್ಟು ಇದೆಯೇ ಅಂತ ನನಗೆ ಅನುಮಾನಗಿದೆ. ಬಹುಶಃ ಇನ್ನು 10 ವರ್ಷ ಬದುಕಿದ್ರೆ ಏನು ಮಾಡ್ತೀರಿ? ನಮ್ಮ ವಯಸ್ಸು ಆಗುವುದು ದೇಹಕ್ಕೆ, ಮನಸ್ಸಿಗೂ ಅಲ್ಲ, ಧ್ವನಿಗೂ ಅಲ್ಲ. ಇದಕ್ಕೊಂದು ಮಾತು ಹೇಳೋದಾದರೆ, ನಾನು ಎಲ್ಲ ಬಂದಿದ್ದೀನಿ. ಆದರೆ ನಾನು ಈಗ 20-30 ವರ್ಷಗಳಿಂದ ಈಚೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಊಟ ಟೈಮ್ ಊಟ ಆಗಬೇಕು, ಅದು ಏನು ಅಡುಗೆ ಆಗಬೇಕು, ತಿಂಡಿ ಏನು ಮಾಡಬೇಕು, ಆಮೇಲೆ ತಿರುಗಾಟ. ಸುಮಾರು 40 ವರ್ಷಗಳಿಂದ ವಾಕ್ ಮಾಡ್ತಾಯಿದ್ದೀನಿ. ಇವತ್ತೂ ಮಗ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ, ಪಾರ್ಕಲ್ಲಿ ತಿರುಗಾಡ್ಕೊಡ್ತೀನಿ. ಒಂದಷ್ಟು ಹೊತ್ತು ಕೂತಿದ್ದು ಮಾಡಿ ಉಸಿರ್ಕೊಂಡು ಬರ್ತಾ ಇರ್ತೀನಿ. ಬಹುಶಃ ಆ ಶಿಸ್ತೇ ನನ್ನನ್ನು ಇನ್ನೂ ಜನ ನಿಮ್ಗೆ ವಯಸ್ಸಾದಾಗ ಕಾಣಲ್ರಿ ಅಂತಾರೆ. ಕಾಣದೇ ಇದ್ರೆ ಏನು ಮಾಡಲಿ, ನಾನೇನು ಮಾಡಲಿ? ನಮ್ಮ ಅಪ್ಪ 1935 ಅಂತ ಬರೆಸ್ಬಿಟ್ಟಿದ್ದಾರೆ. 90 ಬರ್ತೀನಿ, ಇನ್ನು 10 ವರ್ಷನೂ ಬದುಕಿರ್ತೀನಿ, ಜೋಪಾನಾಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣ ಇನ್ನೊಂದಿದೆ ಸರ್, ನಾನು ಯಾರನ್ನು ಹೇಟ್ ಮಾಡುವುದಿಲ್ಲ, ಯಾರನ್ನು ದ್ವೇಷಿಸುವುದಿಲ್ಲ. ನನ್ನ ಮೇಲೆ ಹಲ್ಲೆ ಮಾಡಿದ್ದವರ ಮನೆಗೆ ಹೋಗಿ ಚಕ್ಕಲಿ ಕೋಡುಬಳೆ ತಿಂದು ಬಂದವನು ನಾನು. ಬುದ್ಧನ ಪ್ರಭಾವ ಇರ್ಬೋದು, ಗಾಂಧಿಯ ಪ್ರಭಾವ, ಈ ಎಲ್ಲ ಪ್ರಭಾವದಿಂದ ತಮ್ಮ ಒಂದು ಶಿಸ್ತಿನ ಜೀವನವೇ ಆರೋಗ್ಯದ ಗುಟ್ಟು ಎನ್ನುವುದನ್ನು ಕೂಡ ನಮ್ಮ ಕೇಳುಗರೆದುರು ಬಿಚ್ಚಿಟ್ಟಿದ್ದೀರಿ. ತಾವೇ ಹೇಳಿದಾಗಲೇ ಇನ್ನೂ 10 ವರ್ಷ ಬದುಕಿ ಶತಾಯುಷಿಗಳಾಗಿ ನಿಮ್ಮ ಅನುಭವದ ಸಾರಗಳನ್ನು ನಮಗೆ ಇನ್ನೊಂದಿಷ್ಟು ತಿಳಿಸುವಂಥ ಪ್ರಯತ್ನ ನಡೆಯಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು, ನಮಸ್ಕಾರಗಳು. ಇದುವರೆಗೆ ಕವಿ, ನಾಟಕಕಾರ ಹಾಗೂ ಸಾಹಿತಿಗಳಾದ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದ್ರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.